ಹಾಗಾದ್ರೆ ಏನಾಗುತ್ತೆ ಇವತ್ತು ಪ್ರಧಾನಿ ನಿವಾಸದಲ್ಲಿ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿದಾವೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಸಿಸಿಎಸ್, ಸಿಪಿಎ, ಸಿಇಎ ಜೊತೆಗೆ ಸಂಪುಟ ಸಭೆ. ಬ್ಯಾಕ್ ಟು ಬ್ಯಾಕ್ ಇವತ್ತು ಒಟ್ಟು 4 ಸಭೆಗಳನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಸಭೆ. 11 ಗಂಟೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಕೇಂದ್ರ ಭದ್ರತಾ ಸಮಿತಿ ಜೊತೆಗೆ ಪ್ರಧಾನಿ ಮೋದಿ ಅವರು ಸಭೆಯನ್ನ ನಡೆಸಲಿದ್ದಾರೆ. ಭದ್ರತಾ ಸಂಪುಟ ಸಮಿತಿ ಸಭೆ, ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಜೊತೆಗೆ ಸಭೆಯನ್ನ ಮಾಡಲಿದ್ದಾರೆ. ಅಂತಿಮವಾಗಿ ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಸಭೆಯಲ್ಲಿ ಕೇಂದ್ರದ 10ಕ್ಕೂ ಹೆಚ್ಚು ಪ್ರಮುಖ ಸಚಿವರು ಕೂಡ ಭಾಗಿಯಾಗ್ತಾರೆ. ಸಭೆಗಳ ನಂತರ ಉಗ್ರರ ದಾಳಿಗೆ ಪ್ರತ್ಯುತ್ತರ ಕೊಡುವ ಬಗ್ಗೆ ಸಾಧ್ಯತೆ ಜಾಸ್ತಿ ಇದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಿದ್ರೆ ವಿಷಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಜಾಯಿನ್ ಆಗ್ತಾರೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಡಿಫೆನ್ಸ್ ಎಕ್ಸ್ಪರ್ಟ್ ಶಶಾಂಕ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಇಬ್ರು ಗೆಸ್ಟ್ಗಳು ಜಾಯಿನ್ ಆಗ್ತಾರೆ. ಮೇಜರ್ ರಘುರಾಮ್ ರೆಡ್ಡಿ, ನಿವೃತ್ತ ಸೇನಾಧಿಕಾರಿಗಳು, ಅವರು ನಮಗೆ ಲೈವ್ ನಲ್ಲಿ ಸಿಗ್ತಾರೆ. ಇನ್ನು ಸಿ.ಕೆ. ರಮೇಶ್, ಮಾಜಿ ಯೋಧರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾರೆ. ನಾನು ಈ ಚರ್ಚೆ ಆರಂಭ ಮಾಡ್ತೀನಿ. ಸರ್, ಇದು ಬಹಳಷ್ಟು ಗಂಭೀರವಾದಂಥ ವಿಚಾರ. ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಮತ್ತೊಂದು ಲೆಕ್ಕ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ನಿನ್ನೆ ಸಭೆಯನ್ನು ನಡೆಸ್ತಾರೆ ಪ್ರಧಾನಿ ಮೋದಿ ಅವರು. 3 ಸೇನಾಪಡೆಗಳ ಮುಖ್ಯಸ್ಥರಿಗೆ ಹೇಳ್ತಾರೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಯುದ್ಧ ಫಿಕ್ಸ್ ಅಂತ ಹೇಳ್ಬೋದಾ? ಯುದ್ಧ ಫಿಕ್ಸ್ ಅನ್ನೋದಕ್ಕಿಂತ ಯಾವಾಗ ಉಗ್ರ ದಾಳಿ ಆಯಿತು ಭಾರತ ದೇಶದ ಮೇಲೆ, ಆಗಲೇ ನಾವು ಯುದ್ಧ ಸಾರಿ ಆಯಿತು ಅವ್ರ ಮೇಲೆ, ಆಗ್ಲೇ ಶುರು ಆಯ್ತು. ಅಂದ್ರೆ ನೋಡಿ, ಇದು ಬಹಳ ಒಳ್ಳೆ ಬೆಳವಣಿಗೆ. ಈ ಹಿಂದೆ ರಾಜಕಾರಣಿಗಳು ಸಾಕಷ್ಟು ಜನ ಇನ್ವಾಲ್ವ್ ಆಗ್ತಿದ್ರು, ತಡೆಗಳಾಗ್ತಿದ್ರು. ನಾವು ಹೇಳ್ದಾಗೆ ನೀವು ಮಾಡಬೇಕು, ಸೇನಾ ಕಾರ್ಯಾಚರಣೆ ನಾವು ಹೇಳ್ತೀವಿ, ಆ ರೀತಿ ನೀವು ಮುನ್ನುಗ್ಗಿ ಅನ್ನೋ ರೀತಿ ಇತ್ತು. ಈಗ ಸೇನೆಗೆ ಪೂರ್ತಿ ಬೆಂಬಲ ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇದು ಹೆಂಗೆ ಹೇಳ್ತೀವಿ ಅಂದ್ರೆ ಇದು ಸಾಕಷ್ಟು ಬಲ ಬಂದಿದೆ ಸೇನೆಗೆ. ಇನ್ನ ಕಾರ್ಯಾಚರಣೆ ಅಂತೂ ಶುರುವಾಗಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ನಮ್ಮ ಮೇಲೆ ದಾಳಿ ಆಗೇ ಆಗುತ್ತೆ ಅಂತ. ಪಾಕಿಸ್ತಾನದ ಮಂತ್ರಿಗಳು ಕೂಡ ತಲುಪಡಿಸ್ತಾ ಪ್ರೆಸ್ ಮೀಟ್ ಮಾಡಿದ್ದಾರೆ. ಹೌದು ಅವ್ರಿಗೆ ಆತಂಕ ಶುರುವಾಗಿದೆ, ದಾಳಿ ಆಗುತ್ತೆ, ಬಟ್ ಯಾವ ರೀತಿ ಆಗುತ್ತೆ ಅಂತ ಅವ್ರಿಗೆ ಇಂಟೆಲಿಜೆನ್ಸ್ ಔಟ್ಪುಟ್ಟೇ ಇಲ್ಲ. ಈಗ ಪ್ರತಿಯೊಂದು ದೇಶಕ್ಕೂ ಇಂಟೆಲಿಜೆನ್ಸ್ ಗೊತ್ತಾಗಬೇಕು ನಮ್ಮ ಮೇಲೆ ಹೇಗೆ ದಾಳಿ ಆಗುತ್ತೆ ಏನು ಅಂತ. ಈ ಹಿಂದೆ 2019ರಲ್ಲೂ ಸಹಿತ ಸಾಕಷ್ಟು ಇಂಟೆಲಿಜೆನ್ಸ್ ಅವ್ರಿಗೆ ಇತ್ತು, ದಾಳಿ ಆಗುತ್ತೆ, ಏರ್ ಸ್ಟ್ರೈಕ್ ಮಾಡಬಹುದು, ಹಾಗೆ ಹೀಗೆ ಅಂತ. ಬಟ್ ಯಾವ ಭಾಗದಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಷ್ಟೊತ್ತಿಗೆ ಮಾಡ್ತಾರೆ, ಯಾರು ಯಾವಾಗ ಬರ್ತಾರೆ, ಇದು ಯಾವುದು ಅವ್ರಿಗೆ ಗೊತ್ತಿಲ್ಲ. ನಾವ್ ಯಾವತ್ತೇ ಆಗ್ಲಿ ಶತ್ರು ದೇಶದ ಮೇಲೆ ಸ್ಟ್ರೈಕ್ ಮಾಡ್ಬೇಕಂದ್ರೆ ಹೇಳ್ದಿರಾ ಮಾಡಬೇಕು. ಅದು ನಮ್ಮ ಟ್ಯಾಕ್ಟಿಕ್. ಈಗಲೂ ಸಹಿತ ಭಾರತ ದೇಶ ಪೂರ್ತಿ ಸರೌಂಡ್ ಮಾಡಿದೆ ಪಾಕಿಸ್ತಾನವನ್ನು. ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಮೇಲೆ ಹೊಡೆತ ಕೊಡ್ತಿದೆ, ಒಂದು ಕಡೆ ಮಿಲಿಟರಿ ಆಕ್ಷನ್ ಆಗ್ತಿದೆ, ಒಂದು ಕಡೆ ಸಿಂಧು ನದಿ ನೋಡಿ ಜೀವಜಲ ಅವರಿಗೆ ಒಂದು ವೇನ್ ಇದ್ದಂಗೆ, ಅದನ್ನ ಕಟ್ ಮಾಡೋ ರೀತಿಯಲ್ಲಿ ಅದೊಂದು ಕಾರ್ಯ ನಡೀತಿದೆ. ಇನ್ನೊಂದು ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕು, ಸಿ ರೂಟ್ ನ ಬಂದ್ ಮಾಡ್ತಿದೆ ಭಾರತ ದೇಶ. ಯಾವತ್ತೇ ಆಗ್ಲಿ ಪಾಕಿಸ್ತಾನದ ಸಿ ರೂಟ್ ಏನಿದೆ, ಕರಾಚಿ ಸಿ ರೂಟ್ ನ ಬಂದ್ ಮಾಡಿದಾಗ ಪಾಕಿಸ್ತಾನಕ್ಕೆ ಸಾಮಾನು, ಸರಂಜಾಮು ಮತ್ತೆ ಗೂಡ್ಸ್ ಅಂಡ್ ಅದರ್ ಥಿಂಗ್ಸ್, ಬೇರೆ ದೇಶದಿಂದ ಸಪೋರ್ಟ್ ಏನು ಹೋಗ್ಬೇಕು ಇಲ್ಲ, ಅವರು ಕುತಂತ್ರಿ ದೇಶಕ್ಕೆ ಬೇರೆ ಸ್ನೇಹಿತರು ಯಾರಿದ್ದಾರೆ ಅವ್ರು ಏನಾದ್ರೂ ಸಹಾಯಕ್ಕೆ ಬರಬೇಕಂದ್ರೂ ಸಿ ರೂಟ್ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಸಿ ರೂಟ್ ನ ನಾವು ನೇವಿ ತುಂಬಾ ದೊಡ್ಡ ಪಾತ್ರ ವಹಿಸುತ್ತೆ ಈ ವಾರ್ ಅಲ್ಲಿ. ನಾವು ವಾರ್ ಏನ್ ಡಿಕ್ಲೇರ್ ಮಾಡಿದೀವಿ, ಇದರಲ್ಲಿ ದೊಡ್ಡ ಪಾತ್ರ ನಮ್ಮ INS ವಿಕ್ರಾಂತದ್ದು ದೊಡ್ಡ ಪಾತ್ರ ಇದೆ ಅಂತ ನನಗೆ ಮಾಹಿತಿ ಇದೆ. ನಮ್ಮನ್ನ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಮೇಜರ್ ರಘುರಾಮ್ ರೆಡ್ಡಿ, ನಿವೃತ್ತ ಸೇನಾಧಿಕಾರಿಗಳು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಸೇನೆ ಏನು ಬಯಸುತ್ತೋ ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸೇನೆಗೆ. ಏನಾಗಬಹುದು ಸರ್ ನಿಮ್ಮ ಫಸ್ಟ್ ರಿಯಾಕ್ಷನ್? ಖಂಡಿತ ನೋಡಿ, ಈಗ ಕೇಂದ್ರ ಸರ್ಕಾರ ಒಂದು ಜಾಯಿಂಟ್ ಕಮಿಟಿ ಮೀಟಿಂಗ್ ಮಾಡಿದ್ದಾರೆ. 3 ಸೇನಾ ಅಧ್ಯಕ್ಷರು ಮತ್ತೆ CDS ಎಲ್ಲರೂ ಸೇರಿ ಒಂದು ನಿರ್ಣಯ ತಗೊಂಡಿದ್ದಾರೆ. ನೋಡಿ, ಈಗ ಯುದ್ಧ ಮಾಡೋದಕ್ಕೆ ನಮ್ಗೆ ಅಷ್ಟೊಂದು ಕಷ್ಟ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ನಮ್ಮ ದೇಶ ಯಾವ ಸ್ಥಿತಿಯಲ್ಲಿದೆ. ಈಗ ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಮೊದಲೇ ಭಾರತೀಯ ಸೇನೆ ಯಾವಾಗ್ಲೂ ರೆಡಿ ಇರುತ್ತೆ ಯುದ್ಧ ಮಾಡೋದಕ್ಕೆ.
ಅದರಲ್ಲಿ ಈಗ ಆಲ್ರೆಡಿ ಈ ಒಂದು ಘಟನೆ ನಡೆದ ನಂತರ 22ನೇ ತಾರೀಕು ಪೈಲ್ಗಾಮ್ ಅಲ್ಲಿ ಮಿಲಿಟೆಂಟ್ ನ ಒಂದು ಘಟನೆ ನಡೆದ ನಂತರ ಆಗ್ಲಿಂದಾನೇ ಅವರು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಸೊ ಯುದ್ಧ ಮಾಡೋದು ಅಷ್ಟೇನು ನಮ್ಗೆ ಒಂದು ಕಷ್ಟ ಇಲ್ಲ. ಹೇಳ್ಬೇಕು ಅಂದ್ರೆ ಈಗ ನೋಡಿ, ನಮ್ಮ ರಾಷ್ಟ್ರಕ್ಕೆ ಮತ್ತು ಪಾಕಿಸ್ತಾನಿಗೆ ಕಂಪೇರ್ ಮಾಡಿದಾಗ ನಮ್ಮ ಸೇನಾ ಬಹಳ ಬಲಿಷ್ಠವಾಗಿದೆ. ಅದರಲ್ಲಿ 50% ಅವರ ಸೇನೆಯ ಒಂದು ಹೇಳ್ಬೇಕಂದ್ರೆ ನಮ್ಮ ಸೇನೆ 14,55,000 ಸೈನಿಕರಿದ್ದಾರೆ. ಅವರಲ್ಲಿ ಕೇವಲ 6,24,000 ಸೈನಿಕರು ಮಾತ್ರ ಇದ್ದಾರೆ ಸೇನೆಯಲ್ಲಿ. ಸೊ ನೀವು ಯೋಚನೆ ಊಹಿಸಬಹುದು ಈಗ ಎಷ್ಟು ಬಲಿಷ್ಠವಾಗಿದೆ ನಮ್ಮ ದೇಶ. ಸೇನೆಯೇ ಅಲ್ಲ, ನಮ್ಮಲ್ಲಿ ವಿಮಾನಗಳು, ಫೈಟರ್ ಏರ್ಕ್ರಾಫ್ಟ್ಸ್ ಆಗ್ಲಿ, ವೆಪನ್ ಸಿಸ್ಟಮೇ ಆಗ್ಲಿ ಅಥವಾ ಟ್ಯಾಂಕ್ ಸಿಸ್ಟಮೇ ಆಗ್ಲಿ, ಪ್ರತಿಯೊಂದರಲ್ಲಿ ನಮ್ದು ಬಹಳ ಒಳ್ಳೆ ಸ್ಥಿತಿಯಲ್ಲಿದೆ. ಈಗ ಯುದ್ಧ ಮಾಡೋದಕ್ಕೆ ನೋಡಿ, ಯುದ್ಧ ಮಾಡೋದಕ್ಕೇನು ನಾನೇನಂತೀನಂದ್ರೆ ಯುದ್ಧ ಮಾಡೋದು ಬಹಳ ಸುಲಭ ನಮ್ಗೆ. ಬಟ್ ಯುದ್ಧ ಮಾಡೋದಕ್ಕಿಂತ ಮೊದ್ಲೇ ಅವ್ರನ್ನ ಆಲ್ರೆಡಿ ಈಗ ನಾವೀಗ ಅವ್ರನ್ನ ಆಲ್ರೆಡಿ ಅವ್ರಿಗೆ ಬಂದಿರೋ ಸ್ಥಿತಿ ಈಗ ಹೇಳ್ಬೇಕು ಅಂದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಈಗ ಅವ್ರ ಎಕಾನಮಿ ನೋಡ್ಬೋದು ಯಾವ ತರ ಮತ್ತೆ ಸೈನಿಕರು ಸಹ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಸೈನಿಕರು ಏನ್ ಹೇಳ್ತಾರೆ, ನಾವು ಯುದ್ಧ ಮಾಡಿದ್ರೆ ನಾವು ಹೋದಾಗೆ, ಯಾಕಂದ್ರೆ ಭಾರತ ದೇಶದೊಂದಿಗೆ ಯುದ್ಧ ಮಾಡೋದಕ್ಕೆ ನಮಗೆ ಆಸಕ್ತಿ ಇಲ್ಲ. ನಮ್ಮಲ್ಲಿ ಅಷ್ಟೊಂದು ಒಂದು ಸೈನ್ಯ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿ ಆ ಶಕ್ತಿ ಇಲ್ಲ, ಹಾಗಾಗಿನೇ ದಂಗೆ ಎದ್ದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಪಾಕಿಸ್ತಾನ ಯೋಧರು ದಂಗೆ ಎದ್ದಿದ್ದಾರೆ. ಈಗ ಅವರೇ ರಿಸೈನ್ ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನದ ಒಬ್ಬ ಸೇನಾಧಿಕಾರಿ ದೇಶವನ್ನು ತೊಲಗುವಂತ ಒಂದು ಪರಿಸ್ಥಿತಿಯಲ್ಲಿ ಇದೆ. ಈಗ ತೊಲಗಿದ್ದಾರೆ ಆಲ್ರೆಡಿ. ಅವ್ರಿಗೂ ಸಹ ಅಂತ ಒಬ್ಬ ಸೇನೆಯ ಮುಖ್ಯಸ್ಥನ ಇಟ್ಕೊಂಡು ಸೈನಿಕರು ಅವ್ರನ್ನ ಹೇಗೆ ಅವ್ರು ನಂಬ್ತಾರೆ ಹೇಳಿ? ಸೈನಿಕರಿಗೆ ನಂಬಿಕೆ ಇಲ್ಲ ಈಗ ಅವ್ರ ದೇಶದ ಮೇಲೆ. ಅವ್ರಿಗೆ ಅವರೇ ಈಗ ಹಿಂಜರಿತಾ ಇದ್ದಾರೆ. ನಾವು ಭಾರತದ ಮೇಲೆ ಯುದ್ಧ ಮಾಡಿದ್ರೆ ನಾವಂತೂ ಹೋಗೋದು ಗ್ಯಾರಂಟಿನೇ ಅಂತ ಅವ್ರು ನಿರ್ಣಯ ಮಾಡಿದ್ದಾರೆ. ಸರ್, ಅದೇ ಯಾವಾಗ ಸೇನೆಗೆ ಫ್ರೀ ಹ್ಯಾಂಡ್ ಕೊಡ್ತಾರೋ ಸೇನಾಧಿಕಾರಿಗಳು ಯಾವ ರೀತಿಯಾದಂಥ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯುದ್ಧ ನಡೆಯುತ್ತಾ ಅಥವಾ ಈ ಹಿಂದೆ ನಡೆಸಿದ್ರಲ್ಲ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆ ರೀತಿ ಏನಾದರೂ ಪ್ಲಾನ್ ಮಾಡ್ತಾರಾ ಅಂತ? ಹೌದು, ಖಂಡಿತ. ನೋಡಿ, ಈಗ ಯುದ್ಧ ಬಂದ್ಬಿಟ್ಟು ಇದಕ್ಕೆ ಒಂದು ಒಳ್ಳೆ ನಿರ್ಧಾರ ಅಲ್ಲ. ಹೇಳ್ಬೇಕು ಅಂದ್ರೆ ಕೆಲವೊಂದು ರೀತಿಯಾದ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಏರ್ ಸ್ಟ್ರೈಕ್, ಬಾಲಕೋಟೆ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಈ ತರ ಏನಾದ್ರು ಒಂದು ಮಾಡಿ ಆ ಮಿಲಿಟೆಂಟ್ಸ್ ಅಷ್ಟೇ ಒಂದು ಪನಿಷ್ಮೆಂಟ್ ಕೊಡೋ ತರ ಒಂದು ಪ್ಲಾನ್ ಮಾಡ್ಬೇಕು. ಅದು ಖಂಡಿತ ಸಫಲವಾಗುತ್ತೆ. ಏರ್ ಸ್ಟ್ರೈಕ್ ಮಾಡಿದ್ವಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಕೂಡ ಪಾಕಿಸ್ತಾನ ಅನ್ನೋ ಮೂರ್ಖ ದೇಶ ಆ ಉಗ್ರರಿಗೆ ಊಟ ಹಾಕೋದು ಬಿಡ್ತಾ ಇಲ್ಲ, ಪದೇ ಪದೇ ಕೆಣಕ್ಕೆ ಜಗಳ ತೆಗೆಯೋದು ಬಿಡ್ತಾ ಇಲ್ಲ. ಹೀಗೆ ಬಿಟ್ರೆ ಇದು ಕಂಟಿನ್ಯೂ ಆಗಲ್ವಾ ಅಂತ? ಇಲ್ಲ, ಖಂಡಿತ ಕಂಟಿನ್ಯೂ ಆಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. 2002ರಲ್ಲಿ ಈ ಜಮ್ಮು ಕಾಶ್ಮೀರ ಪ್ರಾಂತದಲ್ಲಿ ಇರ್ಬೇಕಾದ್ರೆ ನಾವು ಎಲೆಕ್ಷನ್ಸ್ಗೆ ಅಲ್ಲಿ 2002ನಲ್ಲಿ ಎಲೆಕ್ಷನ್ ಮಾಡಿಸ್ಬೇಕಾಯ್ತು ಜಮ್ಮು ಕಾಶ್ಮೀರದಲ್ಲಿ. ಆಗ ನಾವು ಕೆಲವು ಜಾಗಗಳನ್ನ ಗುರುತಿಸಿ, ಅಲ್ಲಿ ಹೆಚ್ಚು ಮಿಲಿಟೆಂಟ್ಸ್ ಇರುವಂತಹ ಜಾಗಗಳನ್ನ ಗುರುತಿಸಿ ಅಲ್ಲಿ ಆಕ್ಯುಪೇಷನ್ ಮಾಡೋದಕ್ಕೆ ಹೋದಾಗ ನಮ್ಮೊಂದಿಗೆ ಎಷ್ಟೊಂದು ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೆ ಸೈನಿಕರಿಗೆ ಸುಮಾರು ಸೈನಿಕರನ್ನ ಬಲಿ ತಗೊಂಡಿದ್ದಾರೆ. ನಾವು ಸಹ ಅದರ 4 ಪಟ್ಟರಷ್ಟು ಮಿಲಿಟೆಂಟ್ಸ್ ನ ಬಲಿ ತಗೊಂಡಿದ್ವು. ಬಟ್ ಆದ್ರೂ ಸಹ ಏನು ಅಂದ್ರೆ ಮೈನ್ ಈಗ ಜಮ್ಮು ಕಾಶ್ಮೀರದ ಪ್ರಾಂತದಲ್ಲಿ ಈ ಲೋಕಲ್ಸ್ ಇದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಅವರು ಈ ರೀತಿಯಾದ ಒಂದು ಘಟನೆಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಸಪೋರ್ಟ್ ಇಂದಾನೆ ಈಗ ಅವ್ರು ಮಾಡ್ತಾ ಇರೋದು ನಾನು ಹೇಳ್ಬೇಕು ಅದನ್ನ. ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ ಈಗ ಎಷ್ಟೊಂದು ಅವ್ರಿಗೆ ಲಾಸ್ ಆಗಿದೆ ಅಂದ್ರೆ. ಅವ್ರಿಗೆ ಮೈನ್ ಬಂದ್ಬಿಟ್ಟು ಪುಲ್ವಾಮಾ ಮತ್ತೆ ಪಹಲ್ಗಾಮ್, ಅನಂತನಾಗ್ ಡಿಸ್ಟಿಕ್ ಮತ್ತೆ ಶ್ರೀನಗರ್ ಡಿಸ್ಟಿಕ್ ನಲ್ಲಿ ಪ್ರತಿಯೊಬ್ಬರು ಟೂರಿಸಂ ಇಂದ ಅವ್ರಿಗೆ ಒಂದು ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಇತ್ತು. ಈಗ ಅದು ನಿಂತ ನಂತರ ಅವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಅವರು ಹಿಂದ್ಗಡೆ ಹೇಳ್ತಾ ಇದಾರೆ, ನಾವು ಬರ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಮತ್ತೆ ವಿಲೇಜ್ ಪ್ರೊಟೆಕ್ಷನ್ ಗಾರ್ಡ್ಸ್ ಅಂತ ಒಂದು ತರಬೇತಿ ಕೊಡ್ತಾ ಇದ್ದಾರೆ. ಅದ್ರಲ್ಲೂ ಸಹ ಭಾಗಿಯಾಗ್ತಾ ಇದಾರೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ, ನಮ್ಮ ಸಪೋರ್ಟ್ ಇಂದ ಮಿಲಿಟೆಂಟ್ಸ್ಗೆ ನಾವೊಂದು ಇದು ಕೊಡ್ತಾ ಇದೀವಲ್ಲ, ಸಪೋರ್ಟ್ ಮಾಡ್ತಾ ಇದಿಲ್ಲ. ಆದ್ರಿಂದ ನಮ್ಮ ದೇಶದಲ್ಲಿ ಕೆಲವು ಕಡೆಗಳಲ್ಲಿ ದಂಗೆ ಮಾಡಿದ್ದಾರೆ, ಜನರಿಗೆ ಒಂದು
ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಗ ಅರ್ಥ ಆಗ್ತಾ ಇದೆ. ಬಟ್ ನಾವು 2000 ಇರ್ಬೇಕಾದ್ರೆ 2002ರಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಒಂದು ಪ್ರತಿಯೊಂದು ಮನೆ ಸುರನ್ ಕೋಟ್ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಊರ್ಗ್ ಹೋದ್ರೆ ಪ್ರತಿಯೊಂದು ಮನೆಯಲ್ಲಿ ಒಬ್ರು ಸಪೋರ್ಟರ್ ಇರ್ತಾರೆ ಈ ಮಿಲಿಟೆಂಟ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರ ಲೊಕೆ. ಬಟ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಆ ಮಿಲಿಟೆಂಟ್ಸ್ ಎಲ್ಲ ಹೋದ್ಮೇಲೆ ನಾವೆಲ್ಲ ಆ ಜಾಗ ಖಾಲಿ ಮಾಡ್ಮೇಲೆ ಅವ್ರನ್ನೆಲ್ಲ ಸಾಯಿಸ್ಬಿಡ್ತಾ ಇದ್ರು. ಇಷ್ಟೆಲ್ಲ ಒಂದು ಇದು ಮಾಡ್ತಾ ಇದಾರೆ. ಅವ್ರ ಸಪೋರ್ಟ್ ಸಹ ನಿಲ್ಲಿಸ್ಬೇಕು ಫಸ್ಟ್. ಈಗ ಕೆಲವೊಂದು ಮನೆಗಳಿಗೆ ಅವ್ರು ಯಾರು ಸಪೋರ್ಟ್ ಮಾಡ್ತಾ ಇದ್ರು ಅವ್ರ ಮನೆಗಳನ್ನೆಲ್ಲ ಹೋಗಿ ಡೆಮೊಲಿಷನ್ ಮಾಡಿದ್ದಾರೆ. ಅವ್ರಿಗೆ ಈಗಲೂ ಅರ್ಥ ಆಗ್ಬೇಕು. ಕೆಲವರು ಅವರ ರಾಜಕಾರಣಿಗಳು ಬಂದು ಕೇಳ್ತಾ ಇದಾರೆ, ಯಾಕೆ ಈ ತರ ಕಿರುಕುಳ ಕೊಡ್ತಾ ಇದಾರೆ ಸಿವಿಲಿಯನ್ಸ್ಗೆ ಅಥವಾ ಅಲ್ಲಿಯ ಲೋಕಲ್ಸ್ಗೆ ಅಂತ ಹೇಳಿ ಕೇಳ್ತಾ ಇದಾರೆ. ಬಟ್ ಅವ್ರು ಸಪೋರ್ಟ್ ಮಾಡಿದಕ್ಕೆ ತಾನೇ ಇಷ್ಟೆಲ್ಲ ಬಂದು ಅವ್ರು ನಮ್ಗೆ ಹಾನಿ ಮಾಡ್ತಾ ಇರೋದು. ಅದನ್ನ ತಿಳ್ಕೊಬೇಕಲ್ಲ ನಾವು ಫಸ್ಟ್. ಆದ್ರೆ ಯುದ್ಧ ಮಾತ್ರ ಆಗ್ಲೇಬೇಕು. ಯಾಕಂದ್ರೆ ನಾನು ಯುದ್ಧ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಯುದ್ಧ ಖಂಡಿತ ಆಗ್ಬೇಕು. ಯುದ್ಧ ಆಗೋದಕ್ಕೆ ಮೊದ್ಲು ನಮ್ಮ ಏರ್ ಸ್ಟ್ರೈಕ್ ಮತ್ತೆ ಬಾಲಕೋಟೆ ಏರ್ ಸ್ಟ್ರೈಕ್ ಈ ತರ ಒಂದು ಯಾವ್ದಾದ್ರು ಒಂದು ಕಾರ್ಯ ಒಂದು ಮಾಡ್ಬಿಟ್ಟು ನಂತರ ಯುದ್ಧ ಸ್ಟಾರ್ಟ್ ಮಾಡ್ಬೇಕು ಅಂತ ನನ್ನ ವಿಚಾರ. ಎಸ್ ಸರ್ ಹಾಗೆ ಸಂಪರ್ಕದಲ್ಲಿ ಸರ್ ನಿಮ್ಮನ್ನ ಮಾತಾಡಿಸ್ತೀನಿ. ಎಸ್ ಶಶಾಂಕ್, ಈ ಯುದ್ಧ ಆದರೆ ಅಥವಾ ಯುದ್ಧಕ್ಕಿಂತ ಮುಂಚೆ ಈ ಯುದ್ಧ ಆಗಲೇಬೇಕು ಅನ್ನೋದು ನಮ್ಮೆಲ್ಲ ಭಾರತೀಯರ ಒಂದು ಆಗ್ರಹ ಆಗಿದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಯುದ್ಧ ಅನಿವಾರ್ಯತೆ ಇದೆಯಾ ಈ ಸಂದರ್ಭಕ್ಕೆ? ನೋಡಿ, ಈಗ ಉಗ್ರವಾದಿತನ ಯಾವ ದೇಶದಲ್ಲಿದೆ, ಯಾರ್ಯಾರು ಉಗ್ರವಾದಿಗಳು ಒಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ, ದೇಶ ಸುಮ್ಮನೆ ಯಾವ ದೇಶನೂ ಸುಮ್ಮನೆ ಕೂರಲ್ಲ. ಹೌದು, ಕೆಣಕಿ ಈಗಾಗಲೇ 2019ರಲ್ಲಿ ಈ ಉಗ್ರವಾದಿಗಳ ಲಾಂಚ್ ಪ್ಯಾಡ್ನೆಲ್ಲ ನಾವು ಹೊಡೆದಾಕಿ ಒಳಗಡೆ ನುಗ್ಗಿ ನಾವು ಪಾಠ ಕಲಿಸಿ ಬಂದ್ವಿ. ಮತ್ತೆ ಇವರು ಉತ್ಪತ್ತಿ ಆಗ್ತಿದ್ದಾರೆ. ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಇವರು ಬರ್ತಾನೆ ಇದ್ದಾರೆ. ಹೌದು, ಪ್ಯಾರಲಲ್ ಆಗಿ ಪ್ರಾಕ್ಸಿ ಆಗಿ ಸಂಘಟನೆಗಳು ಬರ್ತಿದೆ. ಈಗ LET ಒಂದಿತ್ತು, ಅದು ಪ್ರಾಕ್ಸಿ ಸಂಘಟನೆ ಈಗ ಹುಟ್ಕೊಂಡಿದೆ. ಸೊ ನಮ್ಮ ಈಗ ಇರೋ ಪರಿಸ್ಥಿತಿ ಏನಂದ್ರೆ, ಉಗ್ರವಾದಿತನ ಎಲ್ಲಿ ಬುಡ ಸಮೇತ ಎಲ್ಲಿದೆ, ಬುಡ ಎಲ್ಲಿದೆ ಆ ಬುಡ ಸಮೇತ ಕೀಳುವಂತ ಪರಿಸ್ಥಿತಿ ಈಗ ಬಂದಿದೆ. ಸೊ ನಮ್ಮ ಪಾಲಿಸೀಸ್ ಹೆಂಗಿರಬೇಕು, ನಮ್ಮ ಮಿಲಿಟರಿ ಆಪರೇಷನ್ಸ್ ಹೆಂಗಿರ್ ನೋಡಿ, ಮಿಲಿಟರಿ ಆಪರೇಷನ್ಸೇ ಡಿಫ್ರೆಂಟ್ ಆಗಿರುತ್ತೆ. ನಾವು ಬಾಲಾಕೋಟ್ ಮೇಲೆ ಮಾಡಿದ್ದು ಬೇರೆ ಟೈಮಲ್ಲಿ ನಾವು ಮಾಡ್ಲಿಕ್ಕೆ ಹೋಗಲ್ಲ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಏರ್ ಸ್ಟ್ರೈಕ್ ಅಲ್ಲಿ ನಾವು ಮಾಡಲ್ಲ. ಏರ್ ಸ್ಟ್ರೈಕ್ ಅಲ್ಲಿ ಮಾಡಿದ್ದು ನಾವು ಈಗ ಮಾಡಲ್ಲ. ಸೊ ಮಿಲಿಟರಿ ಆಪರೇಷನ್ಸ್, ಅದ್ರ ರೂಪರೇಷೆ, ಅದ್ರ ಫ್ರೇಮ್ ವರ್ಕ್ ಇದು ವೆರಿ ಡಿಫ್ರೆಂಟ್ ಆಗಿರುತ್ತೆ. ಎಸ್, ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ಮಾಡ್ತಾ ಇರೋದನ್ನ ನೋಡಿದ್ರೆ ಒಂದು ಕಡೆ ಯುದ್ಧ ಆಗೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಹಜವಾಗಿ ಭಾಳ ಅಂದರೆ ಪ್ರಧಾನಿ ಮೋದಿ ಅವರನ್ನ, ಸೇನೆಯನ್ನು, ಅಂದರೆ ನಿಮ್ಮಂಥವರೆಲ್ಲ ಈಗ ಡಿಫೆನ್ಸ್ ನೀವು ಕೂಡ ಗೊತ್ತಿರುವಂಥ ವಿಚಾರ, ಭಾಳಷ್ಟು ಜನ ಹೇಳೋದು ಯುದ್ಧ ಆಗಲ್ಲ, ಬೇರೆ ರೀತಿಯಾದಂಥ ಪಾಠ ಕಲಿಸ್ತಾರೆ ಅಂತ ಹೇಳಿ. ಸೊ ಏನು ಪ್ಲಾನ್ ಮಾಡಬಹುದು ಅಂತ? ವಾರ್ ಅಂದ್ರೆ ಈ ಹಿಂದೆ ನಮಗೆ ಫುಲ್ ಫ್ಲೆಜ್ಡ್ ವಾರ್ ಅಂತ ಇತ್ತು, ಅಂದ್ರೆ ಆನ್ ಗ್ರೌಂಡ್ ಅಲ್ಲಿ ನಡೆಯುವಂತ ವಾರ್ ಇತ್ತು. ಈಗ ಬೇರೆ ಬೇರೆ ವಾರಲ್ಲೇ ರೂಪರೇಷೆ ಬೇರೆ ಬೇರೆ ಇದೆ. ಒಂದ್ ಕಡೆ ಬಯೋ ವಾರ್ ಇದೆ, ಒಂದ್ ಕಡೆ ಎಕನಾಮಿಕ್ ವಾರ್ ಇದೆ, ಇನ್ನೊಂದ್ ಕಡೆ ಅವ್ರ ಆರ್ಥಿಕ ಪರಿಸ್ಥಿತಿ, ರಾಜತಾಂತ್ರಿಕ ನಡೆಯಿಂದ ಕೊಡುವಂತ ಪೆಟ್ಟು ಬೇರೆ ಇರುತ್ತೆ. ಈಗ ನಾವು ಪಾಕಿಸ್ತಾನಕ್ಕೆ ಕೊಡ್ತಿರೋದು ಫುಲ್ ಫ್ಲೆಜ್ಡ್ ವಾರ್ ಮಾಡೋದು ಬಹಳ ಕಡಿಮೆ ಅನಿಸ್ತಾ ಇದೆ. ನಮಗೆ ಬೇಕಾಗಿರೋದು ಈ ಸ್ಟ್ರಿಪ್ ಏನಿದೆ, ಈ ಉಗ್ರವಾದಿಗಳು ಎಲ್ಲೆಲ್ಲಿ ಲಾಂಚ್ ಪ್ಯಾಡ್ ಹಾಕೊಂಡು ಆ POK ಸ್ಟ್ರಿಪ್ ಏನಿದೆ, ಆ ಸ್ಟ್ರಿಪ್ ನ ಪೂರ್ತಿ ಕ್ಲಿಯರ್ ಈ ಬಾರಿ ಮಾಡ್ತಾರೆ. ಇವ್ರ ಟಾರ್ಗೆಟ್ ಎಲ್ಲ ಇರೋದು ಅದೇ. ಮತ್ತೆ ಇನ್ನೊಂದೇನಂದ್ರೆ, ನಾವು ಬರೀ ಒಂದು 50 ಜನ 70 ಜನ ಈ ಉಗ್ರವಾದಿಗಳನ್ನ ಕಾನ್ಸಂಟ್ರೇಟ್ ಈಗ ಮಾಡಲ್ಲ. ಈಗ ಮಾಡಿದ್ರೆ ಮೂರ್ಖತನ ಅದು. ಈಗ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಆ 24 ಕೋಟಿ ಜನಕ್ಕೂ ಹೇಗೆ ಹೊಡೆತ ಬೀಳ್ಬೇಕು, ಹೇಗೆ ಹೊಡೆತ ಕೊಡಬೇಕು. ಆ ದೇಶ ನಲಗಿ ಹೋಗಿದೆ ಈಗಾಗಲೇ ಭಿಕ್ಷೆ ಬೇಡೋ, ವರ್ಲ್ಡ್ ಬ್ಯಾಂಕ್ ಮುಂದೆ ಭಿಕ್ಷೆ ಬೇಡ್ತಿದೆ. ಹಣಕಾಸಿನ ನೆರವು ಇಲ್ಲ ಅವರಿಗೆ. ಒಂದು KG ಅಕ್ಕಿ ಎಷ್ಟು ರೇಟ್ ಆಗಿದೆ ಆ ದೇಶದಲ್ಲಿ ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹೀಗಿರುವಂತ ಸಂದರ್ಭದಲ್ಲಿ 24 ಕೋಟಿ ಜನಕ್ಕೆ ನಾವು ಹೊಡೆತ ಕೊಟ್ಟಾಗ ಮತ್ತೆ ಇವರು ಈ ರೀತಿ ಉಗ್ರವಾದಿಗಳು ಉತ್ಪತ್ತಿ ಆಗಲ್ಲ. ಯಾಕಂದ್ರೆ ನೋಡಿ, ಒಬ್ಬೊಬ್ಬ 4 ಜನಕ್ಕೆ ಮದುವೆ ಆಗ್ತಾರೆ. 4 ಜನ ಮದುವೆ ಆದ್ರೆ ಅವರೇ ಒಂದು 60 ಜನ ಸಂತತಿ, ಅವ್ರ ಫ್ಯಾಮಿಲಿನೇ ಒಂದು 60 ಜನ ಇರುತ್ತೆ. ಸೊ ನಮ್ಮ ಕಾನ್ಸಂಟ್ರೇಷನ್ 100 ಜನ 150 ಜನ ಅಲ್ಲ, ಬುಡ ಸಮೇತ ಯಾವ್ಯಾವ ಲಾಂಚ್ ಪ್ಯಾಡ್ ಅಲ್ಲಿದ್ರು, ಯಾರ್ಯಾರಿದ್ರು, ಇವ್ರನ್ನೆಲ್ಲ ಬುಡ ಸಮೇತ ಕೀಳುವಂತ ಪರಿಸ್ಥಿತಿ, ಟೈಮ್, ಇದು ರೈಟ್ ಟೈಮ್ ಆಗಿದೆ. ಎಸ್ ಚರ್ಚೆ ಮುಂದುವರಿಸೋಣ. ವೀಕ್ಷಕರೇ, ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಾವು ನೋಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತೇನೋ ಒಂದು ದಿಢೀರ್ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಆದರೆ 3 ಸೇನಾ ಪಡೆಗಳ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿಯಾಗಿ ಕನ್ವಿನ್ಸ್ ಮಾಡ್ತಾರೆ, ಏನೆಲ್ಲ ಹೇಳ್ತಾರೆ ಅನ್ನೋದರ ಬಗ್ಗೆ